ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತೇಳಿ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈ ಶಾಲೆ ನನಗೆ ಸುಮಾರು 4-5 ವರ್ಷಗಳಿಂದ ಪರಿಚಯ ಆಗಿದೆ. ಈ ಶಾಲೆಗೆ ನನ್ನ ಇಬ್ಬರು ಮಕ್ಕಳನ್ನು ನಾನು ಅಡ್ಮಿಷನ್ ಮಾಡಿಸಿದ್ದೀನಿ. ಅನೋಕ್ ಅಂತೇಳಿ LKG ಮತ್ತು ಎಬಿನೇಜರ್ ಅಂತೇಳಿ 3ನೇ ತರಗತಿಗೆ. ಸೊ ಆ್ಯಕ್ಚುಲಿ ಬಂದು ಎಬಿನೇಜರ್ 3ನೇ ತರಗತಿ ವಿದ್ಯಾರ್ಥಿಯನ್ನು ನಾನು ಕನ್ನಡ ಮೀಡಿಯಮಿಂದ ಈ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಕರ್ಕೊಂಡ್ಬಂದು ಅಡ್ಮಿಷನ್ ಮಾಡಿಸಿದ್ದೀನಿ. ಯಾಕೆಂದರೆ ಇಲ್ಲಿನ ಒಂದು ನೇಚರು ಮತ್ತು ಇಲ್ಲಿನ ಒಂದು ಎಜುಕೇಷನ್ ಸಿಸ್ಟಮು ಮತ್ತು ಮಕ್ಕಳ ಬಗ್ಗೆ ಇರ್ತಕ್ಕಂಥ ಒಂದು ಸಂರಕ್ಷಣೆ, ಸೊ ಇದೆಲ್ಲ ನಮಗೆ ತುಂಬ ಖುಷಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಸೊ ಕೇವಲ 2-3 ತಿಂಗಳಲ್ಲೇ ಅವನು ಈ ಒಂದು ಅಟ್ಮಾಸ್ಫಿಯರ್ಗೆ ಹೊಂದ್ಕೊಂಡು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ನೂ ಅವನು ಮುಂದಾಗಿ ನಿಂತ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ದ. ಜೊತೆಗೆ ಇವತ್ತು ಹೆಂಗೆ ಅಂತಂದರೆ ಕ್ಲಾಸಲ್ಲಿ ನಾನೇ ಟಾಪ್ ಇರಬೇಕು ಅಪ್ಪಾಜಿ ಅಂತ ಹೇಳುವಂಥ ಮಟ್ಟದಲ್ಲಿ ಅವನು ಇವತ್ತು ಬೆಳೆದಿದ್ದಾನೆ. ಜೊತೆಗೆ ಅನೋಕು ಕೂಡ LKGಯಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಅವನು ಪಾರ್ಟಿಸಿಪೇಟ್ ಮಾಡ್ತಾನೆ. ಎಲ್ಲ ಪ್ರೋಗ್ರಾಮಲ್ಲೂ ಅವನು ಮುಂದೆ ಇರ್ತಾನೆ. ಜೊತೆಗೆ ತುಂಬ ಚೆನ್ನಾಗಿ ಅಭ್ಯಾಸನೂ ಕೂಡ ಮಾಡ್ತಾ ಇದ್ದಾನೆ. ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳಂದರೆ ಸುಗ್ಗಿ ಹಬ್ಬ ಆಗಿರ್ಬೋದು, ಸಂಕ್ರಾಂತಿ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಮಕ್ಕಳುಗಳಿಗೆ, ಪೋಷಕರಿಗೆ, ಇವರೆಲ್ಲರಿಗೂ ಕೂಡ ಒಂದು ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಮಾಡ್ತಿರ್ತಾರೆ. ಮಕ್ಕಳನ್ನ ಪ್ರೋತ್ಸಾಹ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಮಕ್ಕಳಿಗೆ ಹುರಿದುಂಬಿಸುವಂಥ ಮತ್ತು ಮಕ್ಕಳನ್ನ ಪ್ರೇರೇಪಣೆ ಮಾಡ್ತಕ್ಕಂಥ ಎಜುಕೇಷನಲ್ ಪ್ರೋಗ್ರಾಮ್ಗಳಿದೆಯೋ ಅವೆಲ್ಲವನ್ನು ಮಾಡ್ತಿರ್ತಾರೆ. ಒಂದು ಎಕ್ಸಲೆಂಟ್ ಟೀಚರ್ ಸ್ಟಾಫ್ ಇದೆ ಇಲ್ಲಿ. ಜೊತೆಗೆ ತುಂಬ ಕಾಳಜಿ ವಹಿಸ್ತಕ್ಕಂಥ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಈ ಒಂದು ಶಾಲೆಯಲ್ಲಿದೆ. ನಿಜವಾಗ್ಲೂ ಈ ಒಂದು ಸಂಸ್ಥೆಯ ಫೌಂಡ್ರು ಸಿದ್ದರಾಜು ಸರು ಏನು ಇವತ್ತು ಶಿಕ್ಷಣ ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಇದು ಮುಂದಿನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತುಂಬ ಅದ್ಭುತವಾದಂಥ ಸಾಧನೆ ಆಗ್ತಾ ಇದೆ ಈ ಒಂದು ಶಾಲೆಯಲ್ಲಿ. ಶಾಲಾ ಕಟ್ಟಡಗಳಾಗಿರ್ಬೋದು ಮತ್ತು ಒಂದು ಆಟದ ಮೈದಾನ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ನನ್ನ ಎಲ್ಲ ಟೀಚರ್ಸ್ಗೂ ಕೂಡ ನನ್ನ ಒಂದು ಕಡೆಯಿಂದ ವೈಯಕ್ತಿಕವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆಯಾ ವರ್ಗದವರಾಗಿರ್ಬೋದು, ತುಂಬ ನನಗೆ ಖುಷಿಯನ್ನು ತಂದುಕೊಡುತ್ತೆ ಅವ್ರನ್ನ ನೋಡುವಾಗ. ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವ್ರ ಮಕ್ಕಳು ಊಟ ಮಾಡಿಸುವಂಥ ಸಮಯದಲ್ಲಿ, ಬಸ್ಗೆ ಹತ್ಸುವಂಥ ಸಂದರ್ಭಗಳಲ್ಲಿ, ಆಟ ಆಡುವಂಥ ಸಂದರ್ಭದಲ್ಲಿ, ಎಲ್ಲ ಸಮಯದಲ್ಲೂ ಮಕ್ಕಳನ್ನ ಅಷ್ಟೇ ತುಂಬ ರಕ್ಷಣೆ ಮಾಡ್ತಾ ಅವ್ರನ್ನ ನೋಡುವಂಥ ಜವಾಬ್ದಾರಿನ ಹೊತ್ಕೊಂಡಿರ್ತಾರೆ. ಹಾಗೆ ಡ್ರೈವರ್ಗಳು ಕೂಡ ಅಷ್ಟೇ ತುಂಬ ನಿಧಾನವಾಗಿ, ಒಂದು ಸಾವಧಾನವಾಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಬಿಡುವಂಥ ವ್ಯವಸ್ಥೆ ಅವರೊಂದು ಡ್ರೈವರ್ಗಳಲ್ಲಿದೆ. ಮತ್ತು ಫೌಂಡರ್ ಆಗಿರ್ತಕ್ಕಂಥ ಸಿದ್ದರಾಜು ಸರು ತಮ್ಮ ಫ್ಯಾಮಿಲಿಯನ್ನು ಹೇಗೆ ಕಾಳಜಿ ವಹಿಸ್ತಾರೋ ಅದಕ್ಕಿಂತ ಹೆಚ್ಚಿನ ಒಂದು ಡಬಲ್ ಇಂಟ್ರೆಸ್ಟನ್ನು ಇಟ್ಕೊಂಡು ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರು ತಮ್ಮ ಸಂಪೂರ್ಣ ಶ್ರಮವನ್ನು ಈ ಒಂದು ಶಾಲಾಭಿವೃದ್ಧಿಗೆ ಅವರು ಕೊಟ್ಟಿದ್ದಾರೆ. ಅದನ್ನು ನಾನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅವ್ರಿಗೆ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ.